ಶೆಟ್ರು ಬಂದು ಅಲ್ಲೇ ಕೂತ್ವಿ. ಅವ್ರ ಪ್ಯಾಡ್ ಇದೆ, ಪ್ಯಾಡ್ ಮೇಲೆ ಪೇಪರ್ ಇದೆ, ಪೆನ್ ಇದೆ, ಅವರಿದ್ದಾರೆ, ನಾನಿದ್ದೀನಿ, ಇಬ್ರು ಕೂತ್ಕೊಂಡಿದ್ದೀವಿ. ಯಾರಿದ್ದಾರೆ ಜೀವನದಲ್ಲಿ? ಯಾರು ಇಲ್ಲ, ನಾವಿಬ್ಬರೇ ಇದೀವಿ, ಜೊತೆಗೆ ಈ ಪ್ಯಾಡ್ ಇದೆ, ಏನ್ ಮಾಡೋಣ ನಡೀರಿ ಅಂತ. ಅವ್ರು ಹೇಳಿದ್ರು ಕನಸಿದೆ, ಅಲ್ಲ ಕನಸು ದೊಡ್ಡದು, ಅದನ್ನ ಟಚ್ ಮಾಡಕ್ಕಾಗಲ್ಲ, ಅದು ಇದ್ದೇ ಇರುತ್ತೆ. ಅವಾಗ ಅವ್ರು ಹೇಳಿದ್ದು, ನನಗೆ ಅಷ್ಟೊಂದು ಯಾರು ಪರಿಚಯ ಇಲ್ಲ, ಯಾಕಂದ್ರೆ ಅಷ್ಟೊಂದು ಡೈರೆಕ್ಟರ್ ಅಂತ ಅದನ್ನ ಇದು ಮಾಡ್ತಾರೆ, ನಾನು ಹಂಟ್ ಮಾಡ್ತೀನಿ, ನೀವು ಹಂಟ್ ಮಾಡಿ, ಸಿಕ್ಕರೆ ಮಾಡೋಣ ಅಂತ. ಸರಿ, ನಾನು ಆನ್ಲೈನ್ ರೆಡಿ ಮಾಡ್ಕೊಂಡು ಎಲ್ರಿಗೂ ಫೋನು, ನಂಗೆ ಯಾರೋ ಪರಿಚಯ ಇದ್ರಲ್ಲ ಪ್ರೊಡ್ಯೂಸರ್ಸ್ ಅವರೆಲ್ಲ ಹೋಗಿ ಮೀಟ್ ಆಗೋದು, ಕತೆ ಹೇಳೋದು, ಎಲ್ಲ ಪಿಚ್ ಮಾಡೋದು. ಎಲ್ಲರೂ ಮಾಡೋಣಮ್ಮ, ಶೋ ಮಾಡೋಣ, ಗೊತ್ತಲ್ಲ, ಖಂಡಿತ ಮಾಡೋಣ, ಹೀರೋ ಮಟೀರಿಯಲ್ ನೀನು ನೋಡಂಗಿದೆಯಾ, ಕರೆಕ್ಟ್ ಆಗಿದೆಯಾ, ಎಲ್ಲ ಇದೇ ಹೇಳಿದ್ರು. ಒಬ್ರು ಓಕೆ ಆಗ್ಲಿಲ್ಲ, ಎಲ್ಲ ಇದನ್ನ ಹೇಳಿ ಕಳ್ಸಿದ್ರು. ನಾನು ಸೆಟ್ರೆ ಅಂತಂದ, ಡಾರ್ಲಿಂಗ್ ನಂಗಂದ್ರೆ ಏನೂ ಇಲ್ಲ, ಇಲ್ಲಿ ನಂದು ಏನೂ ಆಗ್ತಿಲ್ಲ, ಏನ್ ಮಾಡೋದು, ಪ್ರಯತ್ನ ಮಾಡೋಣ, ಅದೊಂದೇ ಗೊತ್ತಿರೋದು ನಮ್ಗೆ. ನಮ್ಮ ನಂಬಿಕೆ ಇಟ್ಕೊಂಡೇ ನಾವು ಇಂಡಸ್ಟ್ರಿ ಬಂದಿರೋದು, ನಂಬಿಕೆ ಇಟ್ಕೊಂಡೇ ಜೀವನ ಮಾಡ್ತಿರೋದು, ಇದು ಒಂದು ನಂಬಿಕೆ, ಆಗತ್ತೆ ಅನ್ಕೊಳ್ಳೋಣ, ಮಾಡೋಣ ನಡೀರಿ ಅಂತ. ಸರಿ, ಮತ್ತೆ ಸರ್ಚ್ ಮಾಡ್ತಾ ಇದೀವಿ. ಆದ್ರೆ ಅವ್ರಿಗೆ ನಾನು ಹೇಳಿದ್ದೆ, ಶೆಟ್ರೆ, ಇಫ್ ಇನ್ ಕೇಸ್ ನೀವು ಯಾರನ್ನಾರು ಅಪ್ರೋಚ್ ಮಾಡಿದಾಗ ದೊಡ್ಡ ಪ್ರೊಡ್ಯೂಸರ್ ಅನ್ಕೊಳ್ಳಿ, ಅವ್ರಿಗೆ ಕತೆ ಇಷ್ಟ ಆಯ್ತು, ಬಟ್ ಇವನು ಯಾಕೆ ಹೀರೋ, ಇವನು ಬೇಡ, ಇವನ ಬದಲು ನನ್ನ ಮಗನ್ನು ಅಥವಾ ನನ್ನ ಹತ್ರ ದೊಡ್ಡ ಹೀರೋ ಡೇಟ್ ಇದೆ, ಇವನು ಹಾಕೊಳ್ಳಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಾನು ಹೇಳಿದ್ದೆ. ಈ ತರ ಯಾರು ಸಿಗ್ತಾರೆ ಸರ್ ಇಲ್ಲಿ ಇವತ್ತಿನ ಕಾಲದಾಗೆ?